ಬೆಳಗಿನ ಸೂರ್ಯನ ಕಿರಣಗಳು, ತಂಪಾದ ಗಾಳಿ, ಉತ್ತರ ಕರ್ನಾಟಕದ ಮಣ್ಣಿನ ಸುವಾಸನೆ. ಇಲ್ಲಿಂದಲೇ ಶುರುವಾಗುತ್ತದೆ ನಮ್ಮ ಸವಿಯ ಪಯಣ. ಸರಳತೆಯಲ್ಲೇ ಅಡಗಿರುವ ಅದ್ಭುತ ರುಚಿ. ಇದೇ ಉತ್ತರ ಕರ್ನಾಟಕದ ಹೆಮ್ಮೆ, ಜೋಳದ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ. ಬೇಕಾಗಿರುವ ಪದಾರ್ಥಗಳು: ಜೋಳದ ಹಿಟ್ಟು, ಚಿಕ್ಕ ಚಿಕ್ಕ ಬದನೆಕಾಯಿ, ಕಡಲೆಕಾಯಿ, ಎಳ್ಳು, ಒಣ ಕೊಬ್ಬರಿ ಮತ್ತು ಮನೆಯಲ್ಲೇ ತಯಾರಿಸಿದ ಖಾರದ ಮಸಾಲೆ, ಬೆಳ್ಳುಳ್ಳಿ, ಕೊತ್ತಂಬರಿ ಇವನ್ನೆಲ್ಲ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಮಸಾಲೆಯನ್ನು ತಯಾರಿಸಿದ ನಂತರ ಬದನೆಕಾಯಿಯೊಳಗಡೆ ಅದನ್ನು ತುಂಬಿಸಬೇಕು. ಮಸಾಲೆ ತುಂಬಿದ ಪ್ರತಿಯೊಂದು ಬದನೆಕಾಯಿಯಲ್ಲೂ ಮನೆಯ ಅಡಿಗೆ ನಿಜವಾದ ರುಚಿ ಅಡಗಿದೆ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ನಾವು ಮಸಾಲೆ ತುಂಬಿರುವ ಬದನೆಕಾಯನ್ನು ಅದರಲ್ಲಿ ಹಾಕ್ಕೋಬೇಕು. ಆಮೇಲೆ ಕೈಯಿಂದ ತಟ್ಟಿದ ಜೋಳದ ರೊಟ್ಟಿಯನ್ನು ತಯಾರಿಸಿಕೊಳ್ಳಬೇಕು. ಒಲೆಯ ಮೇಲೆ ನಿಧಾನವಾಗಿ ಉಬ್ಬುವ ಬಿಸಿ ಬಿಸಿ ಜೋಳದ ರೊಟ್ಟಿ, ಅದರ ಪರಿಮಳ ಊಟಕ್ಕೆ ಆಹ್ವಾನ. ಜೋಳದ ರೊಟ್ಟಿ, ಎಣ್ಣೆ, ಬದನೆಕಾಯಿ, ಶೇಂಗಾ ಚಟ್ನಿ ಪುಡಿ, ಮೊಸರೆ, ಈರುಳ್ಳಿ, ಬೆಲ್ಲ ಇದೆಲ್ಲ ಸೇರಿಸಿ ತಿನ್ನಬೇಕು.